ಕೊಳಾಯಿ ನೀರ್ ಪೈಪ್ ಮನೆಗ್ ಹಾಕವ್ರೆ. ಆದ್ರೆ ಇನ್ನು ಒಂದ್ ದಿವಸ ಕೂಡ ನೀರ್ ಬಂದೇ ಇಲ್ಲ ಬೇರೆ ಒಳಗಡೆ. ಇಲ್ಲಿ ಬಿಟ್ಟು ನಾವ್ ಯಾಕೆ ಬೀದಿಗೆ ಬರ್ತೀವಿ? ನಮ್ಗೆ ಬಂದು ಯಾರು ಸಪ್ಲೈ ಮಾಡಲ್ಲ. ಎಲೆಕ್ಷನ್ ಟೈಮ್ ಮಾತ್ರ ಬಂದು ವೋಟ್ ಕೇಳ್ತವ್ರೆ. ಅವರು ನೀರಿನ ವ್ಯವಸ್ಥೆ ಮಾಡಿ ಮೀಟರ್ ಹಾಕಿದ್ರೆ ನೀವು ಮೀಟರ್ ಕಟ್ಕೊಂತೀರಾ? ಕಟ್ತೀವಿ, ಕರೆಂಟ್ ಬಿಲ್ ಕಟ್ತೀವಿ. ಬಿಲ್ಡಿಂಗ್ ಕೂಡ ನಾವು ಕಷ್ಟಪಟ್ಟು ಕಟ್ಟಿರೋದು. ಅದಕ್ಕೂ ಕಂದಾಯ ಕೊಡಿ ನಾವು ಕಟ್ತೀವಿ ಅಂತೀವಿ. ಇವ್ರು ಬಂದು 4ನೇ ಸಾವ ಆಗಿರೋದು. ಇನ್ನೊಬ್ರಿಗೂ ಆತರ ಬರ್ಬಾರ್ದಂತ ನಾವ್ ಆತರ ಸ್ಟೆಪ್ ತಂದಿರೋದು. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳಿ MP ಸಾಹೇಬ್ರೆ? ಬಂದ್ರೆ ಚೇಂಬರ್ ನೀರು ಮತ್ತೆ ವಾಸನೆ ನೀರು ಬಂದ್ರೆ ಹೆಂಗೆ ಕುಡಿಯಕ್ಕಾಗುತ್ತೆ? ಎಲ್ಲ ಬರ್ಕೆ ತಗೊಂಡು ಪಟ 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 ಹಾಕ್ಬೇಕು ಮುಂದೆ ಮಕ್ಕಳ್ಕ. ಏನ್ ಓದಿಲ್ಲ ಅಂಗೋದು ಸುಮಾರು ಮುಂದೆ ಮಕ್ಕಳ್ರೆ. ಇಲ್ಲಿ ಪಕ್ಕದ ಟಿಪ್ಪು ನಗರಗಳಲ್ಲೆಲ್ಲ ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ಬಟ್ ಇಲ್ಲಿ ಮಾತ್ರ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಹೌದಾ? ಅದಕ್ಕೆ ನಾನು ಹೇಳಿದೆ, ನಿಜವಾಗ್ಲೂ ಅದು ಅವ್ರ ಏರಿಯಾ ಅಂತ ಅವ್ರು ಬಂದು ಕೊಳಾಯಿ ನೀರೆಲ್ಲ ಮನೆ ಸಪ್ಲೈ ಆಗ್ತಾ ಇದೆ. ನಮ್ಗೆ ಬಂದು ಯಾರು ಸಪ್ಲೈ ಮಾಡಲ್ಲ. ಎಲೆಕ್ಷನ್ ಟೈಮ್ ಮಾತ್ರ ಬಂದು ವೋಟ್ ಕೇಳ್ತವ್ರೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ ಅವ್ರು ದುಡ್ಡು ಕೊಡ್ತೀನಿ ಅಂತಾರೆ. ಆ ದುಡ್ಡು ನಮಗ್ ಬೇಡ. ಏರಿಯಾಗೆ ಒಳ್ಳೇದ್ ಮಾಡಿದ್ರೆ ಸಾಕು ನಮ್ಗೆ, ಅಷ್ಟೇ ಹೇಳ್ತಾರೆ. ಏನಕ್ಕಮ್ಮ ಈ ಧೋರಣೆ? ಏನಕ್ಕೆ ಟಿಪ್ಪು ನಗರದಲ್ಲಿ ಚೆನ್ನಾಗಿ ಮಾಡ್ತಾರೆ, ಇಲ್ಲಿ ಮಾಡ್ತಾ ಇಲ್ಲ ಅಂದ್ರೆ? ಗೆದ್ದಿಲ್ಲ ಏರಿಯಲ್ಲಿ ಅಂತ ಅವ್ರು ಹಂಗ್ ಮಾಡ್ತಾ ಇದಾವ್ರು. ನಾವೇನ್ ಮಾಡ್ಲಿ? ನಾವು ನಮ್ ಕಡಿಮೆ ನಾವ್ ಹಾಕ್ತಿವಿ ಓಟು. ನೀವು ಓಟ್ ಹಾಕ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಿಮ್ಗೆ ನೀರಿನ ವ್ಯವಸ್ಥೆ ಆಗ್ತಾ ಇಲ್ಲ. ಅವ್ರ ಸಪೋರ್ಟ್ ಅವ್ರು ಮಾಡ್ತಾರೆ. ನಮ್ಮ ಏರಿಯಾದಲ್ಲಿ ಯಾರಿದ್ದಾರೆ ಸಪೋರ್ಟ್ ಮಾಡಕ್ಕೆ? ನಾವು ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಇಂಥವ್ರನ್ನೆಲ್ಲ ಒಳಗಾಕೊಂಡು ರುಬ್ಬೇಕು ಸರ್, ರುಬ್ಬೇಕು ಅಲ್ವಾ? ನಮ್ಮ ಏರಿಯಾದಲ್ಲಿ ನಮ್ಮ ರಿಲೇಷನ್ ಅವ್ರದ್ದು ಪ್ರಾಣ ಹೋಗಿರೋದು. ಅದರಿಂದ ನೋಡಿ 4 ಮಕ್ಕಳು ಅನಾಥರಾಗಿ ನಿಂತಿದ್ದಾರೆ. ಅಪ್ಪ ಇಲ್ಲ, ಅಮ್ಮ ಇಲ್ಲ ಅವ್ರಿಗೆ. ನಮಗೆ ನೀರ್ ಬರ್ತಾ ಇಲ್ಲ. ನೀರ್ ಬರ್ದೇ ಟೈಮಲ್ಲಿ ಬಂದು ಕರೆಂಟ್ ಆಗುವಾಗ ಕರೆಂಟ್ ಹೊಡ್ಸಿ ಅವ್ಳು ತೀರೋದ್ಲು. ಜಮೀರ್ ಅಹಮದ್ ಖಾನ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಇಲ್ಲಿಗೆಲ್ಲ ಕರೆಂಟ್ ತಗೊಂತ ಇದ್ರು, ನಾನು ಹೇಳಿದ್ದೆ ಮೊದ್ಲೇ ಅಂತಾನು ಹೇಳಿದ್ದಾರೆ. ಅದು ರೆಗ್ಯುಲರ್ ಆಗಿ ಎತ್ತಿಲ್ಲ ಸರ್, ಅದು ತಪ್ಪು. ಅವರು ನಮಗೆ ಬಂದು ಮನೆ ನೀರ್ ಬಿಡ್ತೀನಿ ಅಂತ ಹೇಳಿದಕ್ಕೆ 3 ವರ್ಷ ಬಿಂದ ಹಾಕಿಲ್ಲ. ಅವಾಗ ನಾವು ಬಡವ್ರು ಏನ್ ಮಾಡಕ್ಕಾಗುತ್ತೆ? ಮೈನ್ ಕಂಬ ಕರೆಂಟ್ ಹಾಕ್ಬಿಟ್ಟೆ ನೀರ್ ಬರೋದು. ಅವ್ರ ಆಂಕರ್ದಿಂದ ಹಾಕಿ ಅವ್ರು ತೀರೋದ್ರಿಂದ ತುಂಬಾ ರಾಂಗ್ ಸಿಟ್ ಸರ್ ಅದು. ನಮ್ಗೆ ನೀರ್ ಸಲ್ಗಿ ರಾಜಕೀಯ ಜಂಜಾಟದಲ್ಲಿ ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ಈರ್ಭದ್ರ. ಸಖತ್ತಾಗಿದೆ ಐಡಿಯಾ.